ಗೊಂಬೆ ಥರ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು. ಕಟುಮ್ ಅನ್ನಬೇಕು. ಅಷ್ಟು ಹದವಾಗಿ ನೀಟಾಗಿ ಹುರ್ಕೊ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಹ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೋಪಿಕಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ನನ್ನ ಮಗಳು ಹೇಗೆ ನೋಡ್ತಾ ಇದ್ದಾಳೆ. ಏನು ನಮ್ಮಮ್ಮ ಹಿಂಗೆ ಫೋನ್ ಹಿಡ್ಕೊಂಡು ಈ ಥರ ಉಲ್ಟಾ ತಿರ್ಗಿಸ್ಕೊಂಡು ಏನೋ ವೀಡಿಯೋ ಮಾಡ್ತಾ ಇದ್ದಾಳಲ್ಲ ಅಂತ ನೋಡ್ತಾ ಸುತ್ತಲೂ ತಿರುಗಿ ನೋಡ್ತಾ ಇದ್ದಾಳೆ. ಎಲ್ಲರೂ ಹಾಯ್ ಮಾಡಿ ನನ್ನ ಮಗಳಿಗೆ. ನೋಡಿ ಎಷ್ಟು ಗೊಂಬೆ ಥರ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು. ಏನೇ ಸುಂದ್ರಿ, ನೋಡಕ್ ಒಳ್ಳೆ ಫಿಗರ್ ಅಂತ ಕೊಬ್ಬ. ಹ್ಞೂ ಅಂತೆ. ಹ್ಞೂ ಅಲ್ವಾ, ಗೊಂಬೆನಾ ನೀವು? ಗೊಂಬೆನಾ? ಇವತ್ತು ಬೆಳಗ್ಗೆನೇ ಅವಳಿಗೆ ಎಣ್ಣೆ ಸ್ನಾನ ಮಾಡಿಸಿ ಎಲ್ಲ ಕೆಲಸ ಮುಗಿಸಿ, ಇವತ್ತು ಅಮ್ಮ ಸಾಂಬಾರು ಪುಡಿ ಖಾಲಿ ಆಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಅಪ್ಪ ಎಲ್ಲ ತೊಗೊಂಡು ಬಂದಿದ್ದಾರೆ ಐಟಮ್ಸ್ ಎಲ್ಲ. ಇವತ್ತು ಅದನ್ನು ಹುರಿದ್ಬಿಟ್ಟು ಪೌಡ್ರು ಮಾಡೋದಕ್ಕೆ ಕೊಡಬೇಕು. ನಮ್ಮಮ್ಮ ಏನೇನು ಹಾಕ್ತಾರೆ ಆ ಸಾಂಬಾರು ಪೌಡ್ರಿಗೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ತೋರ್ಸೋಣ ಮಗಳೇ, ತೋರ್ಸೋಣ ಏನೇನು ಹಾಕಿರ್ತೀವಿ ಅಂತ. ಅರೆ ಎಲ್ಲಿ ಪರಿಯೋರು? ಪರಿಯೋರೆಲ್ಲಿ? ಅಲ್ಲಿ ಅಲ್ಲಿಯ ಅಲ್ಲಿಯ. ಹಾಯ್ ಮಾಡಿ. ಹಾಯ್, ಹಲೋ, ಹೌ ಆರ್ ಯು? शाबाश बेटा, बहुत ನೋಡಿ ಅವಳಿಗೂ ಕೂತ್ಕೊಂಡು ನಮ್ಮಮ್ಮಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಬಕೆಟ್ ಒರೆಸೋದಕ್ಕೆ. ಸೊ ಇದನ್ನೆಲ್ಲ ಇಷ್ಟು ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದಾರೆ ಅಮ್ಮ. ಇದನ್ನೆಲ್ಲ ಸಾಂಬಾರು ಪೌಡ್ರಿಗೆ ಹಾಕಬೇಕು ಅಂತ ಅದನ್ನು ಮೊದಲೇ ಹುರಿಯೋದಕ್ಕೆ ರೆಡಿ ಮಾಡ್ಕೊತಿದ್ದು. ಅಂದರೆ ಮೊದಲಿಗೆ ಬಾಣಲಿ, ಅಂದರೆ 2 ಕಡೆನೂ ಬಾಣಲಿ ಇಟ್ಕೊಬಿಟ್ಟಿದ್ದೀನಿ ನಾನು, 2 ಸ್ಟವ್ ಮೇಲೂ. ಸೊ ದಟ್ ಬೇಗ ಹುರ್ಕೋಬೋದು, ಈಸಿ ಆಗುತ್ತೆ ಅಂತ. ಅದ್ರ ಜೊತೆಗೆ ಇವಳು ಕಾಟ ಬೇರೆ, ಅವಳನ್ನೂ ನೋಡಬೇಕು, ಈ ಕಡೆ ಕೆಲಸನೂ ಮಾಡ್ಕೋಬೇಕು. ಕ್ಯೂಟಾಗಿ ಕಾಟ ಕೊಡೋಳು ಆಗ್ಬಿಟ್ಟಿದ್ದಾಳೆ ನಮ್ಮ ಮನೆಯಲ್ಲಿ. ತಿಂತಾಳೆ ಬಾಯಿಗೆ ಇಲ್ಲಿ ಬಾಯಲ್ಲಿ ತೆಗಿಮ್ಮ. ಲೋಟ ಕುಡಿತು. ನಾವಿವಾಗ 2 kg ಸಾಂಬಾರು ಬೀಜದಲ್ಲಿ ಸಾಂಬಾರು ಪೌಡರ್ ಮಾಡ್ತಾಯಿದ್ದೀವಿ. ಸೊ ಅಮ್ಮ ಮೊದಲನೇ ಅದನ್ನು ಬಿಸಿಲಲ್ಲಿ ಒಣ ಹಾಕಿ ನೀಟಾಗಿ ಒಣಸಿ ಇಟ್ಕೊಂಡಿದ್ರು. ಸೊ ಇದನ್ನೇನು ಹುರಿತಾ ಇಲ್ಲ, ಮಿಕ್ಕಿದ ಏನೇನು ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಹುರಿದ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಮಿಲ್ಲಿಗೆ ಕೊಡ್ತೀವಿ. ಸೊ ಇದೇ ನಮಗೆ ಒಂದು 6 ಮಂತ್ವರೆಗೂ ಬರುತ್ತೆ. ಮತ್ತೆ ಏನು ಮಾಡೋ ನೆಸೆಸಿಟಿ ಇರಲ್ಲ. ಒಂದ್ಸಲ ನೀಟಾಗಿ ಮಾಡಿಟ್ಕೊಂಡ್ಬಿಟ್ರೆ ಏನು ಅದು ಹಾಳು ಆಗಲ್ಲ, ನೀಟಾಗಿರುತ್ತೆ. ಮತ್ತು 6 ಮಂತ್ವರೆಗೂ ಆರಾಮ್ಸೆ ಯೂಸ್ ಮಾಡ್ಬೋದು. ನಾವು ಸೀರಿಯಸ್ಸಾಗಿ ಕೆಲಸ ಮಾಡ್ತಾಯಿದ್ರೆ ಅವಳು ಕೂತ್ಕೊಂಡು ತೀಟೆ ಮಾಡ್ತಾ ಇರ್ತಾಳೆ. ತೀಟೆ ಸುಬ್ಬಿ ಯಾವಾಗಲೂ ಹೀಗೇ ತೀಟೆ ಮಾಡ್ತಾನೆ ಇರ್ತಾಳೆ. ಏನಾದರೂ ಅವಳು ಕೈ ಕೊಡಬೇಕು, ಇಲ್ಲ ಅಂದರೆ ಹುಡಿಕೊಂಡು ಹೋಗ್ತಾಳೆ ಅವಳೇ, ನನಗೆ ಏನಾದ್ರು ಬೇಕು ಕೊಡಿ ಅಂತ. ಎಲ್ಲ ಮಕ್ಕಳು ಹೀಗೆ ತರಲೆ ಮಾಡ್ತಾ ಇರ್ತಾರಲ್ವ, ಅವ್ರನ್ನ ಹಿಡಿಯೋದೇ ಕಷ್ಟ ಆಗಿಬಿಟ್ಟಿರುತ್ತೆ. ಕಾಡೆ ಕೊಡೆ ಉದ್ದಿ ಮಾಡೆ ಒಳ್ಳೆ ಹೋಯ್ತು. ನಮ್ಮಕ್ಕಿ ನಿಮ್ಮಕ್ಕಿ ಬಿಟ್ಟೆ ನಿಮ್ಮಲ್ಲಿ ಏನು ಸಾಮಾನು ತರಕಾರಿ ಸಾರು ನಾನೆಲ್ಲ ಜೀನಿ ಇರ್ಕವ. ಇಲ್ಲಿಯೊಳಗೆ ಬರೀ ಇಲ್ಲಿಯೊಳೆ ಕಣ್ಣೆ ಮುಚ್ಚಿ ತೊಡೆ ಗುಡುದ್ದಿ ಮಳೆ ಒಳ್ಳೆ ಹೋಯ್ತು. ನಮ್ಮಕ್ಕಿ ನಿಮ್ಮಕ್ಕಿ ಬಿಟ್ಟೆ ನಾಳೆ ಇರ್ಕವ.
ಸಿಕ್ಬಿಟ್ಲು ಬರೀ ಔಟ್ ಔಟ್. ಇವಾಗ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ನಾನು 1 by 1 ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಂಗ್ರೀಡಿಯೆಂಟ್ಸ್ನೆಲ್ಲನೂ ನೀಟಾಗಿ ಅದು ಹಸಿ ಇದು ಹೋಗೋ ಥರ ಹುರ್ಕೊಂಡು ಕಾಳುಗಳೆಲ್ಲ ಬರುತ್ತಲ್ಲ ಅದು ಕಟ್ಟುಮ್ ಅನ್ನಬೇಕು. ಅಷ್ಟು ಹದವಾಗಿ ನೀಟಾಗಿ ಹುರ್ಕೊಂಡು ಆಮೇಲೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಪೌಡ್ರ್ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಅದು ಹಸಿಯಾಗಿ ಬೇಗ ಪೌಡರ್ ಹಾಳಾಗಿಬಿಡುತ್ತೆ. ಸೊ ಅದಕ್ಕೆ ನೀಟಾಗಿ ಹುರ್ಕೋಬೇಕಾದ್ರೆ ನೀಟಾಗಿ ಹುರಿದ್ಬಿಟ್ಟು ಹಾಕ್ಕೋಬೇಕು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದೇ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕೇಸ್ಗೆ ಯಾರಿಗಾರು ಬೇಕಿದ್ದರೆ ನೋಡಿ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ನನಗೂ ಇದೆಲ್ಲ ಹೊಸದೇನೆ, ನನಗೂ ಇಷ್ಟು ದಿನ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ, ಯೂಸ್ ಆಗುತ್ತೆ ಮುಂದಕ್ಕೆ ಅಂತ. ಇನ್ನೆಲ್ಲ ರೆಡಿ ಮಾಡಿಬಿಟ್ಟು ಅಪ್ಪ ಕೊಟ್ಟು ಕಳಿಸಿದ್ದು ನೆಲ್ ಮಾಡಿಸ್ಕೊಂಡು ಬರೋದಕ್ಕೆ. ಇನ್ನೆಲ್ಲ ಹುರಿದ್ಬಿಟ್ಟು ನಮಗೂ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀಗಿಟ್ಟಿದ್ದೆ. ಅಂದರೆ ನಾವು ಜಾಸ್ತಿ ಹಾಲೆಲ್ಲ ಯೂಸ್ ಮಾಡಿ ಟೀ ಕಾಫಿ ಎಲ್ಲ ಅಷ್ಟು ಕುಡಿಯೋಲ್ಲ, ಕಡಿಮೆ ಮಾಡಿಬಿಟ್ಟಿದ್ದೀವಿ ಇವಾಗ. ಸೊ ಹಾಗಾಗಿ ಸ್ವಲ್ಪ ಪುದೀನ ಜೀರಿಗೆ ಈ ಥರ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಚಳಿ ಇರುತ್ತಲ್ವ, ಸೊ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಮ್ಮ ನಾನು ಟೀ ಕಾಸ್ಕೊಂಡು ಇಬ್ಬರು ಕುಡ್ದು. ಮತ್ತು ನುಗ್ಗೆ ಸೊಪ್ಪು ಹಾಗೆ ನೆಲ್ಲಿಕಾಯಿ ಬರುತ್ತಲ್ಲ ಅದನ್ನು ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡು ಅದನ್ನು ಈ ಥರ ಬಿಸಿನೀರು ಕಾಯಿಸ್ಬಿಟ್ಟು ಕುಡಿತೀವಿ ಅಷ್ಟೇ. ಸೊ ಅದನ್ನೇ ಟೀ ಅಂತ ಕರೆದೆ ಅಷ್ಟೇ ನಾನು. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಹ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.